ಗಲ್ಫ್ ರಾಷ್ಟ್ರಗಳಲ್ಲಿ ಮಹಾಯುದ್ಧ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ತೈಲಕ್ಕೆ ಮುಗಿಬೀಳ್ತಾ ಇದ್ದಾರೆ ಜನ. ಯಾಕಂದ್ರೆ ರೂಮರ್ಸ್, ಗಾಳಿ ಸುದ್ದಿ, ವದಂತಿಯನ್ನ ಹಬ್ಬಿಸ್ತಾ ಇದ್ದಾರೆ. ಸೊ ಜನ ಮತ್ತೆ ಪೆಟ್ರೋಲ್ ಡೀಸೆಲ್ ಸಿಗದೇ ಇಲ್ಲ ಅನ್ನುವ ರೀತಿಯಲ್ಲಿ ಮುಗಿಬೀಳ್ತಾ ಇದ್ದಾರೆ ಪೆಟ್ರೋಲ್ ಬಂಕ್ಗಳ ಮುಂದೆ. ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಎಂಬ ವದಂತಿ ಹಿನ್ನೆಲೆಯಲ್ಲಿ ಧಾರವಾಡ, ಬೆಳಗಾವಿ, ಯಾದಗಿರಿ, ಕೊಪ್ಪಳ, ಕಲಬುರಗಿ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಏನೋ ಹಾಗೆ ಬಿಡ್ತು, ಭಾರತದಲ್ಲೂ ಯುದ್ಧ ನಡೀತಾ ಇದೆ ಅನ್ನುವಂಥ ರೀತಿಯಲ್ಲಿ ಬಂಕ್ಗಳ ಮುಂದೆ ಹೋಗಿ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ. ಮೊದಲೇ ಬೇಸ್ಗೆ ಒತ್ಕೊಂಡು ಉರಿತಾ ಇದೆ, ರಣ ಬಿಸಿಲು. ಇಂಥ ಸಂದರ್ಭದಲ್ಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಕಷ್ಟ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಎಂಬ ವದಂತಿ ನಂಬೇಡಿ. ಕೊಪ್ಪಳ ಪೊಲೀಸರಿಂದ ಜಾಗೃತಿ ಮೂಡಿಸುವಂತ ಕೆಲಸ ಆಗ್ತಾ ಇದೆ. ಯಾವುದೇ ರೀತಿಯಿಂದಲೂ ಕೂಡ ಪೆಟ್ರೋಲ್ ಡೀಸೆಲ್ ಕೊರತೆ ಇಲ್ಲ. ಕೊಪ್ಪಳದಲ್ಲಿ 7 IOCL ಕಂಪನಿಯ ಬಂಕ್ಗಳಿದ್ದಾವೆ. ಇಲ್ಲಿ ಇಂಧನ ಸಮಸ್ಯೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ IOCL ಬಂಕ್ನ ಮಾಲೀಕರು. ಅಲ್ಲಿ ಅದೊಂದು ಜಿಲ್ಲೆಗೆ ಹೆಂಗೆ ಸಮಸ್ಯೆ ಆಗ್ಬಿಡುತ್ತೆ, ಅಲ್ಲಿ ಏನಾದರೂ ಸಪ್ಲೈ ಕಡಿಮೆ ಆಗಿದ್ರೆ ತರಿಸ್ಕೊಳ್ತಾರೆ. ಇಡೀ ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ನ ಪ್ರಾಬ್ಲಮ್ ಸದ್ಯಕ್ಕಂತೂ ಇಲ್ಲ. ನಿನ್ನೆ ಕೇಂದ್ರ ಸರ್ಕಾರ ಕೂಡ ಹೇಳಿದೆ ಪೆಟ್ರೋಲ್ ಡೀಸೆಲ್ನ ಅಭಾವ ಇಲ್ಲ ಅಂತ ದೇಶದಲ್ಲಿ. ಈಗ ಆಲ್ರೆಡಿ 6 ಕೋಟಿ ಬ್ಯಾರೆಲ್ ಅನ್ನ ರಷ್ಯಾ ಜೊತೆ ಒಪ್ಪಂದ ಮಾಡ್ಕೊಂಡು ತರಿಸ್ಕೊಳ್ಳಾಗ್ತಾ ಇದೆ. ಅದು ನೆಕ್ಸ್ಟ್ ವೀಕ್ ಒಳಗಡೆ ಬರುತ್ತೆ. 70 ದಿನದ ಸ್ಟೋರೇಜು ಕೂಡ ಇರುವಂಥದ್ದು ಭಾರತದಲ್ಲಿ. ಗ್ಯಾಸ್ ಟ್ರಬಲ್ ಇದೆ, ಇಲ್ಲ ಅಂತಲ್ಲ, ಆದರೆ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಸದ್ಯಕ್ಕಂತೂ ಇಲ್ಲ. ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಹುಬ್ಬಳ್ಳಿ, ಯಾದಗಿರಿ, ಧಾರವಾಡ, ಕಲಬುರಗಿ ಎಲ್ಲ ಕಡೆನೂ ಕೂಡ ಹಿಂಗೆ ಕ್ಯೂನಲ್ಲಿ ನಿಂತ್ಕೊತಾ ಇದ್ದಾರೆ ಜನ. ಅದು ಬಾಟ್ಲು ತಗೊಂಬರೋದು, ಕ್ಯಾನ್ ತಗೊಂಬರೋದು, ಅದರಲ್ಲೂ ತುಂಬಿಸ್ಕೊಂಡು ಹೋಗೋದು, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಮೊದಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಎಂಥ ರಣ ಬಿಸಿಲಿದೆ ಎಲ್ರಿಗೂ ಗೊತ್ತಿರುವಂಥದ್ದೇ. ಫುಲ್ ಟ್ಯಾಂಕ್ ಮಾಡಿಸ್ಕೊಂಬೇಡಿ. ಇದು ಕೊಪ್ಪಳದ ದೃಶ್ಯಾವಳಿ. ಅಲ್ಲಿ ಪೊಲೀಸರು ಹೋಗ್ಬಿಟ್ಟು ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಗಾಬರಿ ಆಗಬೇಡಿ, ಗಲಿಬಿಲಿ ಆಗಬೇಡಿ, ವದಂತಿ ನಂಬೇಡಿ, ಪೆಟ್ರೋಲ್ ಡೀಸೆಲ್ ಇದೆ, ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಆ ಥರ ಸಮಸ್ಯೆ ಇದ್ರೆ ನಾವೇ ತೋರಿಸ್ತಾ ಇಲ್ವಾ? ಗ್ಯಾಸ್ ಸಮಸ್ಯೆ ಇದೆ, ಅದನ್ನು ತೋರಿಸ್ತಾ ಇದೀವಿ, ಗ್ರೌಂಡ್ ರಿಯಾಲಿಟಿ ಏನಿದೆ ಅಂತ. ಪೆಟ್ರೋಲ್ ಡೀಸೆಲ್ ಇದ್ದಿದ್ರು ಕೂಡ ತೋರಿಸ್ತಾ ಇರ್ಲಿಲ್ವಾ? ರೇಟ್ ಜಾಸ್ತಿ ಆಗ್ತದೆ, ಇಲ್ಲ ಅಂತಲ್ಲ ಪೆಟ್ರೋಲ್ ಡೀಸೆಲ್ದು, ಹಂಗನ್ಬಿಟ್ಟು ಅದರ ಅಭಾವ ಅಂತಲ್ಲ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ಕಲ್ಯಾಣ ಕರ್ನಾಟಕದ ಕೇಂದ್ರ ಜಿಲ್ಲೆ ಆಗಿರುವಂತಹ ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಓಕೆ, ಇವತ್ತು ನಿಮ್ಮ ಹಿಂದೆ ಪೆಟ್ರೋಲ್ ಬಂಕಲ್ಲಿ ನೋಡ್ತಾ ಇದ್ರೆ ನಿನ್ನೆ ಇದ್ದಿದ್ದಂಥ ಕ್ಯೂ ಕಾಣಿಸ್ತಾ ಇಲ್ಲ. ಜನರಿಗೆ ಇದ್ದಿದ್ದಂಥ ವದಂತಿ, ಗಾಳಿ ಸುದ್ದಿ ಅನ್ನುವಂಥದ್ದು ಅಟ್ಲೀಸ್ಟ್ ಗೊತ್ತಾಗಿದೆಯಾ? ಹೇಗಿದೆ ಪರಿಸ್ಥಿತಿ ಸದ್ಯಕ್ಕೆ ಕಲಬುರಗಿಲಿ? ಅದು ಪೃಥ್ವಿ ಏನಂತಂದರೆ ಪೆಟ್ರೋಲ್ಗೆ ಏನು ಅಭಾವ ಇದೆ ಅಂತ ಹೇಳಿ ಸಾಕಷ್ಟು ಏನು ರೂಮರ್ಸ್ ಅನ್ನ ಇತ್ತು. ಆ ರೂಮರ್ಸ್ಗೆ ಈಗ ಜನ ಪ್ಯಾನಿಕ್ ಆಗಿ ಸಾಕಷ್ಟು ಜನ ಪೆಟ್ರೋಲ್ ಬಂಕ್ ಅಂತ ಬಂದು ಈಗ ಪೆಟ್ರೋಲನ್ನು ಹಾಕೊಳ್ಳೋಕ್ಕೆ ಮುಂದಾಗ್ತಾ ಇದ್ರು. ಆದರೆ ಇದು ಏನಂತಂದರೆ ಏನು ಜನ ಇದು ಸುಳ್ಳು ವದಂತಿ ಅಂತ ಹೇಳಿ ಗೊತ್ತಾಗಿರುವಂಥದ್ದು. ಯಾಕಂತಂದರೆ ಈಗ ನಮ್ಮ ಹಿಂಭಾಗದಲ್ಲಿ ನೋಡ್ಬೋದು, ಈ ಒಂದು ಪೆಟ್ರೋಲ್ ಬಂಕಲ್ಲಿ ನಿನ್ನೆ ಕಳೆದ ರಾತ್ರಿ ಸಾಕಷ್ಟು ಜನ ಏನಂತಂದರೆ ಪೆಟ್ರೋಲ್ಗೆ ಶಾರ್ಟೇಜ್ ಇದೆ, ಮುಂದೆ ಸಿಗುತ್ತೋ ಇಲ್ವೋ ಅಂತೇಳಿ ಪ್ಯಾನಿಕ್ ಆಗಿ ಸಾಕಷ್ಟು ಜನ ಈ ಒಂದು ಪೆಟ್ರೋಲ್ ಬಂಕ್ ಬಳಿ ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಪೆಟ್ರೋಲನ್ನು ಹಾಕೊಂಡಿದ್ರು. ಆದರೆ ಈಗ ನೋಡಿದ್ರೆ ಎಲ್ಲವೂ ಕೂಡ ಸಹಜ ಒಂದು ಸ್ಥಿತಿಗೆ ಬಂದಿರುವಂಥದ್ದು. ಯಾರು ಕೂಡ ಪ್ಯಾನಿಕ್ ಆಗಬೇಡಿ, ಪೆಟ್ರೋಲ್ ಸಾಕಷ್ಟು ಸ್ಟಾಕ್ ಇದೆ ಅನ್ನೋ ಮಾತು ಕೂಡ ಇಲ್ಲಿ ಬಂಕ್ ಅವ್ರು ಹೇಳ್ತಾ ಇರುವಂಥದ್ದು. ಹಾಗಾಗಿ ಜನ ಕೂಡ ಏನಂತಂದರೆ ಸುಳ್ಳು ವದಂತಿಗಳಿಗೆ ಕಿವಿ ಕೊಡಬಾರ್ದು. ಸುಳ್ಳು ವದಂತಿ ಹಬ್ಬಿಸಿದ ಹಿನ್ನೆಲೆಯಲ್ಲಿ ಏನು ಪೆಟ್ರೋಲ್ ಸಿಗುತ್ತೋ ಸಿಗಲ್ವೋ ಅಂತೇಳಿ ಏನು ಪೆಟ್ರೋಲ್ ಬಂಕ್ಗತ್ತ ಜನ ಬಂದು ಪೆಟ್ರೋಲ್ ಹಾಕೊಳ್ಳೋಕ್ಕೆ ಮುಂದಾಗ್ತಾ ಇದ್ರು. ಆದರೆ ಈಗ ಏನಂತಂದರೆ ಪೆಟ್ರೋಲ್ ಬಂಕ್ನಲ್ಲಿ ಕೂಡ ಸಾಕಷ್ಟು ಈ ಒಂದು ಬಂಕ್ನಲ್ಲಿ ಕೂಡ ಪ್ರತಿನಿತ್ಯ ಕೂಡ ಸಾವಿರಾರು ಜನ ಏನು ಈ ಒಂದು ಪೆಟ್ರೋಲ್ ಬಂಕ್ ಬಂದು ಪೆಟ್ರೋಲನ್ನು ಹಾಕಿಸ್ಕೊಳ್ತಾ ಇದ್ರು. ಆದರೆ ಇವತ್ತೇನಂತಂದರೆ ನಾರ್ಮಲ್ ಆಗಿ ನಿನ್ನೆ ದಿನ ಕಳೆದ ರಾತ್ರಿ ಏನಂತಂದರೆ 1 to 3 ಏನಿದೆ ಡೈಲಿ ಏನು ಇಲ್ಲಿನ ವ್ಯಾಪಾರ ಆಗ್ತಿತ್ತು ಅದರ 3 ಪಟ್ಟು ವ್ಯಾಪಾರ ನಿನ್ನೆ ರಾತ್ರಿ ಆಗಿರುವಂಥದ್ದು. ಯಾಕಂತಂದರೆ ಎಲ್ಲರೂ ಬಂದು ನಾಳೆ ಪೆಟ್ರೋಲ್ ಸಿಗುತ್ತೋ ಸಿಗಲ್ವೋ ಅಂತೇಳಿ ಈ ಒಂದು ಸುಳ್ಳು ವದಂತಿಗೆ ಹೆದರಿ ಏನಂತಂದರೆ ಎಲ್ಲರೂ ಕೂಡ ಟ್ಯಾಂಕ್ ಫುಲ್ ಮಾಡೋಕ್ಕೆ ಮುಂದಾಗ್ತಾ ಇದ್ರು, ಜನ ಬರ್ತಾ ಇದ್ರು. ಹಾಗಾಗಿ ನಿನ್ನೆ ಕೂಡ ಜನ ಪೆಟ್ರೋಲ್ ಬಂಕ್ ಅಂತ ಬಂದು ಅವ್ರಿಗೆ ಏನಂತಂದರೆ ಪೆಟ್ರೋಲನ್ನು ಹಾಕೊಳ್ಳೋಕ್ಕೆ ಮುಂದಾಗ್ತಾ ಇದ್ರು. ಆದರೆ ಇಂದು ಏನಂತಂದರೆ ಸಹಜ ಸ್ಥಿತಿಯಲ್ಲಿರುವಂಥದ್ದು, ಎಲ್ಲರೂ ಕೂಡ ಯಾವುದೇ ರೀತಿಯ ಪ್ಯಾನಿಕ್ ಆಗದೇನೆ ಎಲ್ಲರೂ ಪೆಟ್ರೋಲ್ ಬಂಕಲ್ಲಿ ನಾರ್ಮಲ್ ಒಂದು ಪರಿಸ್ಥಿತಿ ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿದೆ. ಮೊನ್ನೆ ಕೂಡ ಏನು ಯಾದಗಿರಿಯಲ್ಲೂ ಕೂಡ ಸಾಕಷ್ಟು ಜನ ಅಂತಂದರೆ ಪೆಟ್ರೋಲ್ ಸಿಗಲ್ಲ ಅಂತೇಳಿ ಹಾಗೆ ಕಿಲೋಮೀಟರ್ ಗಟ್ಟಲೆ ಪೆಟ್ರೋಲ್ ಬಂಕ್ನಲ್ಲಿ ಕ್ಯೂ ಅನ್ನು ನಿಂತಿದ್ರು. ಆದರೆ ಎಲ್ಲ ಕಲಬುರಗಿ ನಗರ ಜಿಲ್ಲೆಯಂತೆ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಪೆಟ್ರೋಲ್ ಸ್ಟಾಕ್ ಇರುವುದರಿಂದ ಯಾರು ಕೂಡ ಪ್ಯಾನಿಕ್ ಆಗಬೇಡಿ. ಪ್ರತಿನಿತ್ಯದಂತೆ ಎಲ್ರಿಗೂ ಕೂಡ ಪೆಟ್ರೋಲ್ ಸಿಗುತ್ತೆ ಅನ್ನೋ ಮಾತು ಕೂಡ ಈಗ ಏನು ಜಿಲ್ಲಾಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಆದರೆ ಇಷ್ಟೆಲ್ಲ ಅದು ಹೇಳ್ತಾ ಇದ್ರು ಕೂಡ ಜನ ಸಾಕಷ್ಟು ಜನ ಪ್ಯಾನಿಕ್ ಆಗ್ತಾ ಇದ್ದಾರೆ. ಅದು ಪ್ಯಾನಿಕನ್ನು ಯಾರೂ ಆಗಬಾರ್ದು. ಜನ ಏನಂತಂದರೆ ಎಲ್ಲರೂ ಕೂಡ ನಾರ್ಮಲ್ ಸ್ಥಿತಿಗೆ ಬಂದು ಎಲ್ರಿಗೂ ಕೂಡ ಪೆಟ್ರೋಲ್ ಸಿಗುತ್ತೆ ಅನ್ನೋ ಮಾತು ಕೂಡ ಹೇಳ್ತಾ ಇರುವಂಥದ್ದು. ಈಗ ಏನಂತಂದರೆ ಇದು ಏನಂತ
ಅಂತಂದ್ರೆ ಸುಳ್ಳು ವದಂತಿ ಅಂತ ಹೇಳಿ ಗೊತ್ತಾದ ತಕ್ಷಣ ಎಲ್ಲರೂ ಕೂಡ ಈಗ ನಾರ್ಮಲ್ ಸ್ಥಿತಿಗೆ ಬಂದಿರುವಂಥದ್ದು. ಯಾರು ಕೂಡ ಪ್ಯಾನಿಕ್ ಆಗಬೇಡಿ, ಸಾಕಷ್ಟು ಸ್ಟಾಕನ್ನು ಕೂಡ ಪೆಟ್ರೋಲ್ಗೆ ಯಾವುದೇ ರೀತಿಯ ಪೆಟ್ರೋಲ್ ಅಭಾವ ಇಲ್ಲ ಅನ್ನೋದು ಕೂಡ ಜಿಲ್ಲಾಡಳಿತ ಹೇಳ್ತಾ ಇರುವಂಥದ್ದು. ಪೃಥ್ವಿರಾಜ್. ಓಕೆ.